ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನೋಡಿ, ಈಗ ನಾವು ಸೆಕೆಂಡ್ ಟಾಪ್ ಕಾಲೇಜ್ ಇನ್ ಕರ್ನಾಟಕ ಯಾವುದದು BMSCE ಅಂದರೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರು. ಆ ಕಾಲೇಜಿನ ಬಗ್ಗೆ ಈಗ ಕಟ್ ಆಫ್ ಬಗ್ಗೆ ನೋಡೋಣ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳ ಡ್ರೀಮ್ ಕಾಲೇಜ್ ಆಗಿರ್ತವೆ ಇವು. ಆದ ಕಾರಣ ನಾನು ನಿಮಗೆ ನಿಮ್ಮ ಕ್ಯಾಟಗರಿಗೆ ಯಾವ ಬ್ರ್ಯಾಂಚ್ಗೆ ಎಷ್ಟು ರ್ಯಾಂಕ್ ಬಂದರೆ ನಿಮಗೆ ಅಲ್ಲಿ ಸೀಟು ಸಿಗಬಹುದು ಅನ್ನೋದನ್ನು ನೀವು ತಿಳಿದುಕೊಂಡ್ರೆ ಮುಂದಿನ ಪ್ಲ್ಯಾನ್ ಮಾಡಲಿಕ್ಕೆ ನಿಮಗೆ ತುಂಬ ಅನುಕೂಲ ಆಗ್ತದೆ. ಈಗ ನೋಡಿ, ರ್ಯಾಂಕ್ 45,462 45,462 ಇವರಿಗೆ ಕೂಡ CS ಸೀಟ್ ಸಿಕ್ಕಿದೆ ಅಂದರೆ ಅದು ಯಾವ ಕ್ಯಾಟಗರಿಗೆ ಸಿಕ್ಕಿದೆ ಅಂತ ಕೂಡ ನೀವು ನೋಡಬಹುದು. ಈಗ ನಾವು ಒಂದೊಂದಾಗಿ ಎಲ್ಲ ಕ್ಯಾಟಗರಿಗಳ ಎಲ್ಲ ಬ್ರ್ಯಾಂಚ್ಗಳ ಒಂದು ಕಟ್ ಆಫನ್ನು ನೋಡೋಣ. ನೋಡಿ, ಹೈ ಕ್ವಾಲಿಟಿಯಲ್ಲಿಟ್ಟು ನೀವು ನೋಡಬೇಕು, ಇಲ್ಲಾದರೆ ನಿಮಗೆ ಕಾಣಿಸ್ಲಿಲ್ಲ ಅಂದರೆ ನಾ ಹೇಳೋದರ ಕಡೆಗೆ ಲಕ್ಷ್ಯ ಕೊಡ್ರಿ, ಅಂದರೆ ನಿಮ್ಗೆ ಅನುಕೂಲ ಆಗ್ತದೆ. ಮೊದಲಿಗೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೈನ್ಸ್ AIDS ಅಂತ ಕರಿತೀವಿ. ಇದರಲ್ಲಿ ಜನರಲ್ ಮೆರಿಟ್ಗೆ 3,306 ನೋಡಿ 3,306 ನಿಂತಿದೆ. ಮೊದಲು ಜನರಲ್ ಮೆರಿಟ್ ಹೇಳ್ತೀನಿ ನಾನು. 3,306 ಜನರಲ್ ಮೆರಿಟ್ಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AIಗೆ 4,835 ಇನ್ನು CS ಕಂಪ್ಯೂಟರ್ಸ್ ಎಷ್ಟು ಸಿಗಿದೆ ಅಂದರೆ 2,995 ನೋಡಿ 2,995 ಇದೇ ಅತ್ಯಂತ ಕಡಿಮೆ ಕಟ್ ಆಫ್, ಅಂದರೆ ಹೈಯೆಸ್ಟ್ ರ್ಯಾಂಕ್ ಅಂತ ಹೇಳ್ಬೋದು ನೀವು. 2,995 ಬಂದರೆ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ ಜನರಲ್ ಮೆರಿಟ್ನಲ್ಲಿ. ಇನ್ನು ಇದೇ ರೀತಿಯಾಗಿ ನಾವು ನೋಡೋದಾದರೆ IS ನೋಡಿ, IS ಲಾಸ್ಟ್ ರೌಂಡದ್ದು ತೋರಿಸ್ತಾ ಇದ್ದಿದ್ದು. ISನಲ್ಲಿ ಯಾವುದೇ ಸೀಟು ಉಳಿದಿಲ್ಲ ಜನರಲ್ ಮೆರಿಟ್ಗೆ, ಅಥವಾ ಯಾವುದೇ ಕ್ಯಾಟಗರಿಗೂ ISನಲ್ಲಿ ಲಾಸ್ಟ್ ರೌಂಡ್ನಲ್ಲಿ ಸೀಟು ಉಳಿದಿಲ್ಲ. ಹೀಗಾಗಿ ಸ್ವಲ್ಪ ಲಾಸ್ಟ್ ರೌಂಡ್ ಕೆಲವೊಮ್ಮೆ ರಿಸ್ಕ್ ಆಗಿರ್ತದೆ. ಲಾಸ್ಟ್ ರೌಂಡದ್ದು ನಾನೀಗ ತೋರಿಸ್ತಾ ಇರೋದಿದು ಲಾಸ್ಟ್ ಇಯರ್ ಲಾಸ್ಟ್ ರೌಂಡ್ ಅಕ್ಟೋಬರ್ 9ಗೆ ಬಂದಿತ್ತಿದು. ಇದರಲ್ಲಿ ನೋಡಿ ISನಲ್ಲಿ ಯಾವುದೇ ಸೀಟು ಉಳಿದಿಲ್ಲ. CS ಕಂಪ್ಯೂಟರ್ನಲ್ಲಿ 2,995 ಕಟ್ ಆಫ್ ಇದೆ, ಯಾವುದು ಜನರಲ್ ಮೆರಿಟ್ಗೆ. ಉಳಿದವ್ರದ್ದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ತಾ ಹೋಗ್ತದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಈಗ ನೋಡಿ, ಕಂಪ್ಯೂಟರ್ದು ಎಲ್ಲರದ್ದು ಹೇಳ್ತೀನಿ. 1G 8,105, 1K 8,647, 1R 15,191 ನೋಡಿ. 2A ಜನರಲ್ ಅಂದರೆ ನಿಮ್ಮದು 2A ಕ್ಯಾಟಗರಿ ಇದ್ದರೆ 6,035. 2Aದಲ್ಲಿ ಮತ್ತು ಕನ್ನಡ ಇದ್ದರೆ 8,420 ನೋಡಿ. ಕನ್ನಡ ಮತ್ತು ರೂರಲ್ ಇದ್ದರೆ ಮತ್ತೆ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಹೋಗುತ್ತೆ. 8,420. 2A ರೂರಲ್ ಇದ್ದರೆ 8,073. 2B ಜನರಲ್ ಇದ್ದರೆ ನೋಡಿ, 2B ಇದ್ದರೆ 9,428. 2B ಕನ್ನಡ ನೋಡಿ, 2B ಕನ್ನಡ ಬಹಳ ಹೈ ಹೋಗಿದೆ, 41,446. 2B ರೂರಲ್ ಇದ್ದರೆ 10,336. ಇನ್ನು 3A ಇದ್ದರೆ 4,673. 3A ರೂರಲ್ ಇದ್ದರೆ 6,296. 3B ಜನರಲ್ ಇದ್ದರೆ ನೋಡಿ, 3B ಕ್ಯಾಟಗರಿಯವರು 4,937 ಕಂಪ್ಯೂಟರ್ ಸೈನ್ಸ್ ಸೀಟು. 3B ಕನ್ನಡ ಇದ್ದರೆ 7,474. 3B ರೂರಲ್ ಇದ್ದರೆ 6,100. ಇನ್ನು ಜನರಲ್ ಮೆರಿಟ್ಗೆ ನಾನು ಹೇಳಿದೆ 2,995. ಅದರಲ್ಲಿ ಜನರಲ್ ಮೆರಿಟ್ ಕನ್ನಡ ಇದ್ದರೆ 7,414 ನೋಡಿ. ಕನ್ನಡ ಮೀಡಿಯಮ್ ಇದ್ದರೆ ಎಷ್ಟೊಂದು ಇದಾಗ್ತದೆ, 7,414. ಜನರಲ್ ಮೆರಿಟ್ ರೂರಲ್ ಇದ್ದರೆ 4,941. ಇನ್ನು SC ST ನಿಮ್ಗೆ ಗೊತ್ತಿದೆ, ಬಹಳಷ್ಟು ಜಾಸ್ತಿ ಇದು ಹೋಗ್ತದೆ ಅವ್ರಿಗೆ ರ್ಯಾಂಕಿಂಗು. 23,700 SC ಇದ್ದರೆ. ಅದರಲ್ಲಿ SC ಕನ್ನಡ ಇದ್ದರೆ 30,553. SC ರೂರಲ್ ಇದ್ದರೆ 34,124. ST ಜನರಲ್ ಇದ್ದರೆ 24,713. ST ರೂರಲ್ ಇದ್ದರೆ 45,462 ನೋಡಿ. 45,462 ಇದ್ದರೂ ST ರೂರಲ್ ಅವ್ರಿಗೆ ಸೀಟು ಸಿಕ್ಕಿದೆ ಕಂಪ್ಯೂಟರ್ ಸೈನ್ಸ್. ST ಕನ್ನಡ ಇದ್ದರೆ 27,702 ನೋಡಿ. ಈ ರೀತಿ. ಇನ್ನು ಎಲೆಕ್ಟ್ರಾನಿಕ್ಸ್ ಬಹಳಷ್ಟು ಜನರು ಇದನ್ನು ಮಾಡುವಂಥದ್ದು ENC. ಅಲ್ಲಿ ಕೂಡ 1 ಜನರಲ್ 11,574, 1 ಕನ್ನಡ 19,265, 1 ರೂರಲ್ R 11,714, 2A 12,100, 2A ಕನ್ನಡ 21,807,
2A ರೂರಲ್ 14,802, 2B ಜನರಲ್ 14,581, 2B ರೂರಲ್ 17,463, 3A ಜನರಲ್ 6,935, 3A ಕನ್ನಡ 21,248, 3A ರೂರಲ್ 10,604, 3B ಜನರಲ್ 7,690, 3B ರೂರಲ್ 9,404, ಜನರಲ್ ಮೆರಿಟ್ 6013 ನೋಡಿ 6013 ಜನರಲ್ ಮೆರಿಟ್ ENC ಸೀಟು ಲಾಸ್ಟ್ ರೌಂಡ್ ಕಟ್ ಆಫ್ ಇದು. ಜನರಲ್ ಮೆರಿಟ್ ಕನ್ನಡ 18,435, ಜನರಲ್ ಮೆರಿಟ್ ರೂರಲ್ 8,881, ಇನ್ನು SC ಜನರಲ್ 41,935 ನೋಡಿ. ಕನ್ನಡ ರೂರಲ್ ಇರೋದೆಲ್ಲ ಕಡಿಮೆ, ಈ ಜನರಲ್ ಅಷ್ಟು ಹೇಳ್ತಾ ಇದ್ದೀನಿ. SC ಜನರಲ್ 41,935, ST ಜನರಲ್ 45,486 ನೋಡಿ. ಎಲೆಕ್ಟ್ರಾನಿಕ್ಸ್ ಸೀಟು ಸಿಗ್ತದೆ. ಈ ರೀತಿ ನೀವು ಎಲ್ಲ ಒಂದು ಬ್ರ್ಯಾಂಚ್ಗಳ ಇಲ್ಲಿ ಸೀಟ್ಗಳನ್ನು ನೋಡ್ಬೋದು. ಅತ್ಯಂತ ಒಳ್ಳೆಯ ಇದು ಬೇಕಾಗ್ತದೆ. ನೀವು ಜನರಲ್ ಮೆರಿಟ್ ಇದ್ದು ನಿಮಗೆ ಕಂಪ್ಯೂಟರ್ ಸೈನ್ಸ್ ಬೇಕಂದರೆ 2,995 ಅಂದರೆ 3,000 ಒಳಗೆ ನಿಮ್ಮ ಒಂದು ರ್ಯಾಂಕಿಂಗ್ ಬರಬೇಕು. ನಿಮಗೆ ಎಲೆಕ್ಟ್ರಾನಿಕ್ಸ್ ಸಿಗಬೇಕಂದ್ರೂ ಕೂಡ 6,013 6,013 ಇದೆ. ಎಲೆಕ್ಟ್ರಾನಿಕ್ಸ್ ಬರಬೇಕಂದ್ರೆ ಅಂದರೆ 6,000 ಆಸ್ಪಾಸ್ನಲ್ಲಿ ನಿಮಗೆ ರ್ಯಾಂಕಿಂಗ್ ಬಂದರೆ ಜನರಲ್ ಮೆರಿಟ್ನವ್ರಿಗೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಸೀಟ್ ಸಿಗ್ತದೆ. ಇನ್ನು ಉಳಿದ ಕ್ಯಾಟಗರಿಗೆ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ನಿಮಗೆ 7,000 8,000 9,000 ಹೀಗೆ 2A 2B 3A ಇದ್ದಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ರ್ಯಾಂಕ್ ಬಂದರೂ ಕೂಡ ನಿಮಗೆ ಎಲೆಕ್ಟ್ರಾನಿಕ್ಸ್ ಸೀಟು ಸಿಗ್ತದೆ. ಅದೇ ರೀತಿ ಎಲ್ಲನೂ ನೀವು ಇದನ್ನು ಮಾಡ್ಕೋಬೋದು. ಇನ್ನೊಂದು ಇದು ನೀವು ಕಾಲೇಜ್ ಕೋಡನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇದು E048 ಏಕೆಂದರೆ BMS ಕಾಲೇಜ್ಗೆ 2 ಕಾಲೇಜ್ ಕೋಡ್ ಇವೆ. ಈ E048ನಲ್ಲಿ ಇವೆಲ್ಲ ಕೋರ್ಸ್ಗಳು ನಿಮಗೆ ಲಭ್ಯವಿವೆ. ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಕಾಲೇಜಿನ ಕೋಡು ಇದು ಕೂಡ BMS ಕಾಲೇಜೇ. E003 ಇದು ಕಾಲೇಜ್ ಕೋಡು. ಇಲ್ಲಿ ನಿಮಗೆ ಸಿವಿಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಈ ಒಂದು ಬ್ರ್ಯಾಂಚ್ಗಳು ಕಾಣಿಸ್ತವೆ. ನಾನು ಹಾಗೆ ನಿಮ್ಗೆ ಹೇಳೋದಾದ್ರೆ ಸಿವಿಲ್ನಲ್ಲಿ ನೋಡಿ, ಜನರಲ್ ಮೆರಿಟ್ನವ್ರಿಗೆ 37,993 ಬಂದಿದೆ. 37,993 ಬಿದ್ದರೂ ಕೂಡ ನಿಮಗೆ ಸಿವಿಲ್ನಲ್ಲಿ BMS ಕಾಲೇಜ್ನಲ್ಲಿ ಸಿವಿಲ್ ಸೀಟು ಸಿಗ್ತದೆ. ಇನ್ನು ಮೆಕ್ಯಾನಿಕಲ್ ಬೇಕಂದರೆ ನೋಡಿ, ಜನರಲ್ ಮೆರಿಟ್ನವ್ರಿಗೆ 23,950 ನೋಡಿ. ಜನರಲ್ ಮೆರಿಟ್ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಉಳಿದವ್ರದ್ದು ಅದಕ್ಕಿಂತ ಜಾಸ್ತಿ ಬಂದರೂ ಕೂಡ ಸಿಗ್ತದೆ ಅಂತ ನೀವು ಇಂಡೈರೆಕ್ಟಾಗಿ ತಿಳ್ಕೊಬೋದು. ನಿಮ್ಮದು 2A 3A 3B ಯಾವುದೇ ಇದ್ರು. ಈಗ ನೋಡಿ, ಉದಾಹರಣೆಗೆ 2A ಕ್ಯಾಟಗರಿಗೆ ಮೆಕ್ಯಾನಿಕಲ್ ಸೀಟು 38,952 ಬಿದ್ದರೂ ಕೂಡ ಮೆಕ್ಯಾನಿಕಲ್ ಸೀಟು ನಿಮಗೆ BMS ಕಾಲೇಜ್ನಲ್ಲಿ ಸಿಗ್ತದೆ, ಸುಲಭವಾಗಿ ಸಿಗ್ತದೆ. ಮತ್ತು ನಿಮ್ಮದು 2A ಕ್ಯಾಟಗರಿಯಾಗಿದ್ದು ಸಿವಿಲ್ ಸೀಟು ಬೇಕಂದರೆ 64,890 ಇದೆ. 64,890 ಅಷ್ಟು ನಿಮ್ಮದು ದೂರ ರ್ಯಾಂಕಿಂಗ್ ಬಂದರೂ ಕೂಡ ನಿಮ್ಗೆ ಸಿವಿಲ್ ಸೀಟು BMS ಕಾಲೇಜ್ನಲ್ಲಿ ಸಿಗ್ತದೆ. ನಿಮಗೆಲ್ಲ ಗೊತ್ತಿದೆ, ಸಿವಿಲ್ ಮೆಕ್ಯಾನಿಕಲ್ ಇವಕ್ಕೆಲ್ಲ ಬೇಡಿಕೆ ತುಂಬ ಕಡಿಮೆ ಇರೋದ್ರಿಂದ ನಿಮಗೆ ಹೆಚ್ಚಿಗೆ ರ್ಯಾಂಕ್ ಬಂದರೂ ಕೂಡ ಈ ಸೀಟುಗಳು ಸಿಗ್ತವೆ. ಇನ್ನು ಅಗದಿ ಹೆಚ್ಚಿನ ಕಟ್ ಆಫ್ ನಾವು ನೋಡೋದಾದರೆ ST ರೂರಲ್ ನೋಡಿ, 1,23,121 ಬಂದವರು ಕೂಡ ಸಿವಿಲ್ ಸೀಟು ಸಿಗ್ತದೆ. ಇನ್ನು ಮೆಕ್ಯಾನಿಕಲ್ ನೋಡಿ, ST ರೂರಲ್ 1,71,095 ನೋಡಿ, ಹೈಯೆಸ್ಟ್ ಕಟ್ ಆಫ್ ಅನ್ಬೋದು ಇದು. 1,71,095 ಬಿದ್ದರೂ ಕೂಡ ಮೆಕ್ಯಾನಿಕಲ್ ಸೀಟು BMS ಕಾಲೇಜ್ನಲ್ಲಿ ST ರೂರಲ್ ಕ್ಯಾಟಗರಿಯವರಿಗೆ ಸಿಕ್ಕಿದೆ. ಇನ್ನು SC ಕ್ಯಾಟಗರಿಯವರಿಗೆ ಸಿವಿಲ್ ಸೀಟು 80,462 ನೋಡಿ, 80,462 ಇದ್ದರೂ ಕೂಡ ಸಿವಿಲ್ ಸೀಟು. ಇನ್ನು 87,250 ಇದ್ದರೆ ಮೆಕ್ಯಾನಿಕಲ್ ಸೀಟು SC ಅವರಿಗೆ. ಇನ್ನು ST ಅವರಿಗೆ ST ಜನರಲ್ ಇವು ಹೇಳ್ತಾ ಇರೋದು ನಾನು, ಯಾವುದೇ ಕನ್ನಡ ಮೀಡಿಯಂ ರೂರಲ್ ಏನೂ ಇಲ್ಲದಿದ್ದರೆ ST ಅವರಿಗೆ ಸಿವಿಲ್ನಲ್ಲಿ 94,563 ಮತ್ತು ಮೆಕ್ಯಾನಿಕಲ್ನಲ್ಲಿ 1,14,054 ನೋಡಿ. ಇಷ್ಟು ದೂರ ಬಂದರೂ ಕೂಡ ನಿಮಗೆ ಮೆಕ್ಯಾನಿಕಲ್ ಸೀಟು BMS ಕಾಲೇಜ್ನಲ್ಲಿ ಸಿಗ್ತದೆ.
ಈ ರೀತಿ ಇವೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಡ್ರೀಮ್ ಕಾಲೇಜ್ ಅಂತಲೇ ಹೇಳ್ಬೋದು. ಆದ ಕಾರಣ ಇವುಗಳ ಕಟ್ ಆಫ್ಗಳನ್ನು ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೆ ಮುಂದಿನ ಒಂದು ನಿಮ್ಮ ಪ್ಲ್ಯಾನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪ್ರತಿ ವರ್ಷ ಕಟ್ ಆಫ್ ಭಾಳ ಹೆಚ್ಚು ಕಡಿಮೆ ಏನಿರೋದಿಲ್ಲ, ಇದೇ ರೇಂಜಿನಲ್ಲಿ ಕಟ್ ಆಫ್ ಇರ್ತದೆ. ಈಗ ನಾನು ಹೇಳ್ತಾ ಇರೋದು ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಇದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಇದೇ ರೀತಿ ಎಲ್ಲ ಒಂದು ಟಾಪ್ ಕಾಲೇಜ್ಗಳ ಕಟ್ ಆಫ್ಗಳನ್ನು ನಾನು ಹೇಳ್ತಾ ಇದ್ದು, ವಿಡಿಯೋವನ್ನು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಮತ್ತೆ ಭೇಟಿಯಾಗೋಣ. KCET ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಕೂಡ ಹೇಳ್ತಿರ್ತೀವಿ, ಅದನ್ನು ತಪ್ಪದೆ ನೋಡಿ ಮತ್ತೆ ಭೇಟಿಯಾಗೋಣ.